ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 21ನೇ ಅಧ್ಯಾಯ ವಚನಗಳು 22ರಿಂದ 34. ನಿನ್ನೆ ನಾವು ನೋಡಿದ್ದು ಹಗರಳು ಮತ್ತು ಇಷ್ಮಾಯೇಲ್ ಅರಣ್ಯದಲ್ಲಿ ಒಂಟಿಯಾಗಿದ್ದರು. ಅವರ ಕೂಗನ್ನ, ಅವರ ನೋವನ್ನ ದೇವರು ಕೇಳಿದರು ಎಂಬುದಾಗಿ. ಇಂದು ಕತೆ ಅರಣ್ಯದಿಂದ ಜನರ ನಡುವೆ ಬರುತ್ತದೆ. ಪ್ರಿಯರೇ, ಒಂದು ದಿನ ಅಬಿಮೆಲೆಕನು ಎಂಬ ರಾಜ ತನ್ನ ಸೇನಾಧಿಪತಿಯೊಂದಿಗೆ ಅಬ್ರಹಾಮನ ಬಳಿಗೆ ಬರುತ್ತಾನೆ. ಬಂದು ಅವನು ಅಬ್ರಹಾಮನನ್ನು ನೋಡಿ ಒಂದು ಮಹತ್ವದ ಮಾತನ್ನ ಹೇಳುತ್ತಾನೆ. ನೀನು ಮಾಡುವ ಎಲ್ಲದರಲ್ಲಿಯೂ ನಾನು ದೇವರನ್ನ ನೋಡುತ್ತಾ ಇದ್ದೇನೆ, ದೇವರು ನಿನ್ನೊಂದಿಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಇದು ಕೇವಲ ಮಾತಲ್ಲ, ಅವನ ಜೀವನವನ್ನ ಇತರರು ನೋಡಿದಾಗ ಆ ಒಂದು ಸತ್ಯವನ್ನ ಕಾಣುತ್ತಾ ಇದ್ದಾರೆ. ಒಬ್ಬ ರಾಜ ಹೇಳುತ್ತಾ ಇದ್ದಾನೆ, ದೇವರು ನಿನ್ನೊಂದಿಗಿದ್ದಾರೆ ಎಂಬುದಾಗಿ. ನಂತರ ಅಬಿಮೆಲೆಕನು ಕೇಳುತ್ತಾನೆ, ನಾವು ಯಾಕೆ ಒಡಂಬಡಿಕೆಯನ್ನ ಮಾಡಿಕೋಬಾರದು ಎಂಬುದಾಗಿ. ನೀನು ನನ್ನೊಟ್ಟಿಗೆ ಪ್ರಾಮಾಣಿಕವಾಗಿ ನಡೆ ಎಂಬುದಾಗಿ ಅಬಿಮೆಲೆಕನು ಅಬ್ರಹಾಮನೊಟ್ಟಿಗೆ ಶಾಂತಿಯನ್ನ, ವಿಶ್ವಾಸವನ್ನ ಒಡಂಬಡಿಕೆಯಾಗಿ ಕೇಳುತ್ತಾನೆ. ಪ್ರಿಯರೇ, ಈ ಒಂದು ಒಡಂಬಡಿಕೆಗೆ ಅಬ್ರಹಾಮನು ಒಪ್ಪುತ್ತಾನೆ. ಆದರೆ ಅವನು ಒಂದು ವಿಷಯವನ್ನ ಅಬಿಮೆಲೆಕನಿಗೆ ಹೇಳಲು ಬಯಸುತ್ತಾನೆ. ಅದು ಏನೆಂಬುದಾಗಿ ನಾವು ನೋಡುವಾಗ, ನಿನ್ನ ಜನರು ನನ್ನ ಬಾವಿಯನ್ನ ನನ್ನಿಂದ ಕಸಿದುಕೊಂಡಿದ್ದಾರೆ ಎಂಬುದಾಗಿ. ಆದ್ಮೇಲೆ ಇದು ಒಂದು ಸಣ್ಣ ವಿಷಯವಲ್ಲ. ಅರಣ್ಯ ಪ್ರದೇಶದಲ್ಲಿ ಒಂದು ಬಾವಿ ಎಂದರೆ ಅದು ಜೀವನದ ಒಂದು ಆಧಾರ. ಈ ಒಪ್ಪಂದದ ನಿಮಿತ್ತವಾಗಿ ಅಬಿಮೆಲೆಕನು ಒಬ್ಬ ರಾಜ. ತನ್ನ ಜನರ ಮೇಲೆ ಒಂದು ಅಪವಾದನೆಯನ್ನ ಮಾಡಿದರೆ ಅಬಿಮೆಲೆಕನು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಆದ್ರೆ ಅಬ್ರಹಾಮನು ಮೌನವಾಗಿರಲಿಲ್ಲ ಪ್ರಿಯರೇ. ಆದ್ರೆ ಜಗಳವೂ ಮಾಡಲಿಲ್ಲ. ಅವನು ಸತ್ಯವನ್ನ ಸ್ಪಷ್ಟವಾಗಿ, ನಿಧಾನವಾಗಿ, ಶಾಂತಿಯುತವಾಗಿ ಹೇಳಿದನು. ಇದೇ ನಿಜವಾದ ಶಾಂತಿ ಪ್ರಿಯರೇ. ಸಮಸ್ಯೆಯನ್ನ ಮರೆಮಾಚುವುದಲ್ಲ, ಸತ್ಯವನ್ನ ಹೇಳಿ ಪರಿಹರಿಸುವುದು. ಈ ಸಂದರ್ಭದಲ್ಲಿ ಅಬಿಮೆಲೆಕನು ಹೇಳುತ್ತಾನೆ, ನನಗೆ ಈ ವಿಷಯ ಗೊತ್ತಿರಲಿಲ್ಲ ಎಂಬುದಾಗಿ. ಇಬ್ಬರು ಮಾತನಾಡುತ್ತಾರೆ, ಸ್ಪಷ್ಟತೆ ಎನ್ನುವಂಥದ್ದು ಬರುತ್ತದೆ. ಮತ್ತೆ ಒಂದು ಒಡಂಬಡಿಕೆ ಮಾಡುತ್ತಾರೆ. ಅಬ್ರಹಾಂ 7 ಕುರಿಗಳನ್ನ ಕೊಡುತ್ತಾನೆ. ಅದು ಒಂದು ಸಾಕ್ಷಿಯಾಗಿ ನಿಲ್ಲುತ್ತದೆ. ಆ ಸ್ಥಳಕ್ಕೆ ಒಂದು ಹೆಸರು ಬರುತ್ತದೆ ಪ್ರಿಯರೇ, ಬೇರ್ಷೆಬಾ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಒಡಂಬಡಿಕೆಯ ಬಾವಿ. ಅಂದ್ರೆ ಅಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಯಿತು, ಇಬ್ಬರು ಶಾಂತಿಯಿಂದ ಬದುಕಬೇಕು. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಅಬ್ರಹಾಂ ಇನ್ನೊಂದು ಕೆಲಸವನ್ನ ಮಾಡುತ್ತಾನೆ. ಅವನು ಒಂದು ಮರವನ್ನ ನೆಡುತ್ತಾನೆ. ಅವನು ಅಲ್ಲಿ ನಿಂತು ದೇವರನ್ನ ಎಲ್ ಒಲಾಮ್ ಕರೆಯುತ್ತಾನೆ, ಅಂದರೆ ನಿತ್ಯನಾದಂತ ದೇವರೇ ಎಂಬುದಾಗಿ. ಪ್ರಿಯರೇ, ಇದು ಅತ್ಯಂತ ಆಳವಾದಂತ ಒಂದು ಕ್ಷಣ. ಒಡಂಬಡಿಕೆ ಜನರೊಂದಿಗೆ ಮಾಡಲಾಯಿತು, ಆದರೆ ಅವನ ನಂಬಿಕೆ ದೇವರಲ್ಲಿತ್ತು. ಅವನು ಈ ಮಾತು ಎಲ್ ಒಲಾಮ್ ಎನ್ನುವಂತ ಮಾತಿನ ಮೂಲಕ ಹೇಳುತ್ತಾ ಇರುವಂತದ್ದು, ಜನರು ಬದಲಾಗಬಹುದು, ಪರಿಸ್ಥಿತಿ ಬದಲಾಗಬಹುದು, ಆದರೆ ದೇವರೇ ನೀನು ನಿತ್ಯಕ್ಕೂ ಬದಲಾಗದಂತ ದೇವರು ಎಂಬುದಾಗಿ. ಅಬ್ರಹಾಂ ಅಲ್ಲಿ ವಾಸಿಸುತ್ತಾನೆ. ಅನ್ಯರ ನಡುವೆ ಇದ್ದರೂ ಸ್ಥಿರ ನಂಬಿಕೆಯಲ್ಲಿ ವಾಸಿಸುತ್ತಾನೆ. ಪ್ರಿಯರೇ, ಇಂದು ನಮ್ಮ ಜೀವನದಲ್ಲೂ ಈ ಕಥೆ ಅನ್ವಯಿಸುತ್ತದೆ. ನಾವು ಜನರ ನಡುವೆ ಬದುಕುತ್ತಿದ್ದೇವೆ. ನಮ್ಮ ನಂಬಿಕೆ ಖಾಸಗಿ ವಿಷಯ ಮಾತ್ರವಲ್ಲ. ಇಂದು ನಮ್ಮಲ್ಲಿ ನಾವು ಕೇಳಬೇಕಾಗಿರುವಂತ ಪ್ರಶ್ನೆ, ಜನರು ನಮ್ಮ ಜೀವನವನ್ನ ನೋಡಿ ದೇವರು ನಮ್ಮೊಟ್ಟಿಗಿದ್ದಾರೆ ಎಂಬುದಾಗಿ ಹೇಳಬಹುದಾ? ನಾವು ಲೋಕದಲ್ಲಿ ಶಾಂತಿಯನ್ನು ನಿರ್ಮಿಸುತ್ತಿದ್ದೇವಾ ಅಥವಾ ಸಮಸ್ಯೆಗಳನ್ನ ಹೆಚ್ಚಿಸುತ್ತಿದ್ದೇವಾ? ನಾವು ಸತ್ಯವನ್ನ ಹೇಳುತ್ತೇವಾ ಅಥವಾ ಮೌನವಾಗಿ ಕೆಲವೊಮ್ಮೆ ಬಿಟ್ಟು ಬಿಡುತ್ತೇವಾ? ಪ್ರಿಯರೇ, ಇಂದಿನ ವಾಗ್ದಾನ, ದೇವರೊಂದಿಗೆ ನಡೆಯುವ ಜೀವನ ಮರೆಮಾಡಲಾಗುವುದಿಲ್ಲ. ಅದು ಗೋಚರವಾಗುತ್ತದೆ. ಜನರು ಆ ಜೀವನವನ್ನ ನೋಡುತ್ತಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಶಾಂತಿಯನ್ನ ನಿರ್ಮಿಸಬೇಕು, ಸತ್ಯದಲ್ಲಿ ನಡೆಯಬೇಕು. ಪ್ರಿಯರೇ, ಸಂಘರ್ಷದಿಂದ ಓಡಬಾರದು, ಸತ್ಯವನ್ನ ಮರೆಮಾಚಬಾರದು. ಹಾಗಾದ್ರೆ ನಾವು ದೇವರೊಂದಿಗೆ ನಡೆಯಬೇಕು, ಜನರ ಮುಂದೆ ಸಾಕ್ಷಿಯಾಗಿ ನಿಲ್ಲಬೇಕು.
ಪ್ರಿಯರೇ, ಇದನ್ನು ಇಂದು ನಾವು ನೆನಪಿಟ್ಟುಕೊಳ್ಳೋಣ. ನಮ್ಮ ಜೀವನ ಒಂದು ಸಾಕ್ಷಿಯ ಜೀವನವಾಗಿರಬೇಕು. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರೊಟ್ಟಿಗೆ ನಾವು ನಡೆಯೋಣ. ಆಮೇಲೆ ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು